ಈ ಬಾರಿ ಶ್ರಾವಣ ಶನಿವಾರ ದಿನದಂದೇ ಹುಣ್ಣಿಮೆಯಾಗಿದೆ. ಶ್ರಾವಣ ಶನಿವಾರ, ಹುಣ್ಣಿಮೆ, ಶ್ರಾವಣ ನಕ್ಷತ್ರ ಮೂರು ಒಟ್ಟಿಗೆ ಬಂದಿದ್ದು ವೆಂಕಟೇಶ್ವರನ ದರ್ಶನ ಮಾಡಿದರೆ ಅತ್ಯಂತ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಕುಬೇರ ವಿಗ್ರಹ ಸಮೇತ ಸಾಲಿಗ್ರಾಮ ಅವಭೃತ ತೀರ್ಥಸ್ನಾನ ನಡೆಯುತ್ತದೆ. ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದ ಈ ದಿನ ತೀರ್ಥಸ್ನಾನ ಮಾಡಿಸಿದರೆ ವೆಂಕಟೇಶ್ವರ ಸ್ವಾಮಿ ತೃಪ್ತಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಬೇಗನೆ ಪರಿಹಾರ ಸಿಗುತ್ತದೆ. ಕಲಿಯುಗದಲ್ಲಿ ವೆಂಕಟೇಶ್ವರನೇ ಅಧಿಪತಿ. ಅವರಿಗೆ ಅತ್ಯಂತ ಶ್ರೇಷ್ಠ ದಿನಗಳು ಯಾವುವು ಅಂದರೆ, ಒಂದು ವೈಕುಂಠ ಏಕಾದಶಿ, ಎರಡನೇದು ಶ್ರಾವಣ ಶನಿವಾರ. ಶ್ರಾವಣ ಶನಿವಾರ ಅಂತಂದರೆ ಅನೇಕ ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಎತ್ತಿ ಅದನ್ನು ತಂದು ಅಡುಗೆಯನ್ನು ಮಾಡಿ ವೆಂಕಟೇಶ್ವರ ಸ್ವಾಮಿಯ ಮುಂದೆ ನೈವೇದ್ಯವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಶ್ರಾವಣದಲ್ಲಿ ಅತ್ಯಂತ ಸರ್ವಶ್ರೇಷ್ಠ ವೆಂಕಟೇಶ್ವರನ ದರ್ಶನ ಮಾಡೋದು. ಶ್ರಾವಣ ಶನಿವಾರದಲ್ಲಿ ಈ ಬಾರಿಯ ವೆಂಕಟೇಶ್ವರ ಸ್ವಾಮಿಯ ಎದುರುಗಡೆ ಒಂದು ರಂಗಪೂಜೆಯನ್ನು ನಾವು ಮಾಡ್ತಿದ್ದೇವೆ. ಆ ರಂಗಪೂಜೆ ಯಾಕೆ ಮಾಡ್ತೇವೆ ಅಂದರೆ, ಯಾರಿಗೆ ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಾ ಇದೆ, ಉದ್ಯೋಗ ಸರಿಯಾಗಿ ಸಿಗ್ತಾ ಇಲ್ಲ, ಅಥವಾ ಪ್ರಮೋಷನ್ ಆಗ್ತಾ ಇಲ್ಲ, ಅಥವಾ ನಾವು ಎಷ್ಟೋ ಓದಿದ್ದೀವಿ ಅದಕ್ಕೆ ತಕ್ಕಾಗಿ ಕೆಲಸ ಸಿಗ್ತಾ ಇಲ್ಲ, ಅಥವಾ ಕೆಲಸದಲ್ಲಿ ಟೆನ್ಷನ್ ಇದೆ, ಕೆಲಸ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಪ್ರಮೋಷನ್ ಆಗಬೇಕು, ಇದು ಯಾವುದೇ ಸಂಬಂಧಪಟ್ಟಿದ್ದಾಗ್ಬೋದು. ಅದಕ್ಕೋಸ್ಕರ ಶನಿವಾರ ಸಾಯಂಕಾಲ, ಪ್ರತಿ ಶನಿವಾರ 5 ಶನಿವಾರಗಳ ಕಾಲ ರಂಗಪೂಜೆ ಇರುತ್ತೆ. 6 ಗಂಟೆ ಕರೆಕ್ಟಾಗಿ ಶುರುವಾಗುತ್ತೆ, ಅದು 7 ಗಂಟೆಗೆ ಮುಗಿಯುತ್ತೆ. ದಯಮಾಡಿ ನಿಮ್ಗೆ ಯಾರಿಗೆ ಕೆಲಸ ಸಿಗಬೇಕು, ನಿಮ್ಮ ವಿದ್ಯೆಗೆ ತಕ್ಕನಾಗಿ ಕೆಲಸ ಸಿಗಬೇಕು, ಬನ್ನಿ ಆ ರಂಗಪೂಜೆಯಲ್ಲಿ ಭಾಗಿಯಾಗಿ ನಿಮಗೆ ಅತಿ ಶೀಘ್ರದಲ್ಲೇ ಒಳ್ಳೆ ಕೆಲಸ ಸಿಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದರಿಂದ ವರಮಹಾಲಕ್ಷ್ಮಿ ಹಬ್ಬದ ದಿನ ಮೂಲದಲ್ಲಿ ಇರ್ತಕ್ಕಂಥ ಶ್ರೀನಿವಾಸ ದೇವರಿಗೆ ಲಕ್ಷ್ಮೀ ಅಲಂಕಾರವನ್ನು ಮಾಡ್ತೇವೆ. ನಿಮಗೆ ಗುರ್ತೇ ಸಿಗಲ್ಲ. ಅದು ಮಹಾಲಕ್ಷ್ಮಿ ನಿಮಗೆ ಯಾವುದೋ ದೊಡ್ಡ ದೊಡ್ಡ ಕ್ಷೇತ್ರಗಳಿದೆಯಲ್ಲ, ಕೊಲ್ಲಾಪುರ ಮಹಾಲಕ್ಷ್ಮಿ, ನೀವು ಅದರಷ್ಟೇ ಅದ್ಭುತವಾಗಿ ಕಾಣಿಸುತ್ತೆ. ಹಾಗಾಗಿ ಆ ದಿನ ನಿಮ್ಗೆ ಯಾರಿಗೆ ಹಣಕಾಸಿನ ಸಮಸ್ಯೆ ಇದೆ, ಮನೇಲಿ ದಾರಿದ್ರ್ಯ ಇದೆ, ಕಷ್ಟ ಇದೆ, ನಾವು ಏನೋ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರು, ನೀವು ನಿಮ್ಮ ಮನೆಯಲ್ಲಿ ಹಬ್ಬ ಮುಗಿಸಿ ಅಥವಾ ಹಬ್ಬಕ್ಕಿಂತ ಮುಂಚೆ ಇಲ್ಲಿ ಬನ್ನಿ, ಆ ಲಕ್ಷ್ಮಿಯನ್ನು ದರ್ಶನ ಮಾಡಿ. ನಿಮಗೆ ಸಾಧ್ಯ ಇದ್ರೆ ಆ ಉತ್ಸವ ಮಹಾಲಕ್ಷ್ಮಿನ ಹೊರಗಡೆ ಇಟ್ಟಿರ್ತೀವಿ, ಅದಕ್ಕೊಂದು ಮಡ್ಲು ತುಂಬಿಸಿ, ಏನು ತರೋದು ಬೇಡ, 1 ಅಚ್ಚು ಬೆಲ್ಲ, 1 ಇಡಿ ಅಕ್ಕಿ ತನ್ನಿ, ಅದ್ರ ಮುಂದೆ ಹಾಕಿ 2 ಬಳೆ ಇಡಿ, 1 ಅರ್ಶನದ ಕೊನೆ ಇಡಿ, ನಮಸ್ಕಾರ ಮಾಡಿ ಹೋಗಿ ಸಾಕು. ಇಲ್ಲಿ ಶನಿವಾರ, ಭಾನುವಾರ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಅವಭೃತ ತೀರ್ಥ ಸ್ನಾನ ನಡೀತಾ ಇದೆ. ಅದರಲ್ಲಿ ಸಾಲಿಗ್ರಾಮ ಮತ್ತು ಕುಬೇರ ಸ್ವಾಮಿಯ ವಿಗ್ರಹವನ್ನು ಅದರಲ್ಲಿ ಇಟ್ಟು ಅದು ತೀರ್ಥ ಸ್ನಾನವನ್ನು ಮಾಡಿಸ್ತೀವಿ.